शुक्लां भरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये गुरुवे सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः। ಎಲ್ಲರಿಗೂ 8ನೇ ದಿನದ ತರಗತಿಗೆ ಸ್ವಾಗತ. ನಾವು ಮೊನ್ನೆ ದಿವಸ ಮಾಸಫಲಗಳ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ನಾವು ಮುಂದುವರೆದು ಋತುಗಳ ಬಗ್ಗೆ, ಋತು ಫಲಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. 2 ಮಾಸಗಳು ಸೇರಿದಾಗ ಒಂದು ಋತು ಆಗತ್ತೆ. ಹೇಗೆ ಅಂತಂದ್ರೆ ಚೈತ್ರ ಮತ್ತೆ ವೈಶಾಖ ಮಾಸಗಳು ಸೇರಿದಾಗ ವಸಂತ ಋತು ಬರುತ್ತೆ. ಜ್ಯೇಷ್ಠ ಆಷಾಢ ಮಾಸಗಳು ಸೇರಿದಾಗ ಗ್ರೀಷ್ಮ ಋತು ಉಂಟಾಗುತ್ತೆ. ಶ್ರಾವಣ ಭಾದ್ರಪದ ಮಾಸ ಸೇರಿದಾಗ ವರ್ಷ ಋತು ಉಂಟಾಗುತ್ತೆ. ಆಶ್ವಯುಜ ಕಾರ್ತಿಕ ಮಾಸಗಳು ಸೇರಿದಾಗ ಶರದ್ ಋತು ಆಗುತ್ತೆ. ಮಾರ್ಗಶಿರ ಪುಷ್ಯ ಮಾಸಗಳು ಸೇರಿದಾಗ ಫಾಸ್ಟ್ ಆಯ್ತಾ? ಸ್ವಲ್ಪ ಫಾಸ್ಟ್ ಆಗ್ತದೆ. ಸ್ವಲ್ಪ ಅಲ್ಲ, ನನಗೆ ತುಂಬಾ ಜೋರಾಗೋಯ್ತು ಅನ್ಸ್ತಾ ಇದೆ. ತುಂಬಾ ಏನ್ ಬರ್ಕೊಳಕ್ ಆಗಿಲ್ಲ ಬಿಡಿ, ಮೊದ್ಲಿಂದ ಹೇಳಿದಾಗ ಅಲ್ಲ, ನನಗೆ ಫೇಲ್ ಆಯ್ತು. ಅಯ್ಯೋ, ಏನ್ ಫಾಸ್ಟ್ ಆಗಿ ಹೇಳ್ತಾ ಇದೀನಲ್ಲ ಅಂತ. ನಾವು ಹಳೆ ಮಾಸಗಳನ್ನ ನೋಡಿ ಆಮೇಲೆ ಬರ್ಕೊಳ್ಳೋಣ ಅಂತ ನೀವ್ ಹೇಳಿದ್ದು ಋತುಗಳು ಬರ್ಕೊಂಡು ಹೋಗ್ಬಿಡ್ತಾ ಇದೀವಿ. ಒಳ್ಳೆ ಕೆಲಸ ಕೊಟ್ರಿ. ಎಲ್ಲ ಹೇಳ್ಬೇಕಲ್ವಾ, ನಾನು ಯಾವ್ದೋ ಜೋಶಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಸರ್, ಹೇಳಕ್ಕೂ ಟೈಮ್ ಕೊಟ್ಟಿಲ್ಲ ನೀವು. ಸಾರಿ. ಓಕೆ, 2 ಮಾಸಗಳು ಸೇರಿದಾಗ ಒಂದು ಮಾಸ ಉತ್ಪತ್ತಿ ಆಗುತ್ತೆ, ಉಂಟಾಗುತ್ತೆ. ಚೈತ್ರ ವೈಶಾಖ ಮಾಸಗಳು ಸೇರಿದಾಗ ವಸಂತ ಋತು ಆಗುತ್ತೆ. ನನ್ ವಿಡಿಯೋನು ಆಫ್ ಮಾಡ್ಕೊಂಡ್ಬಿಡ್ತೀನಿ, ಯಾಕೆಂದ್ರೆ ಯಾರು ವಿಡಿಯೋ ಆನ್ ಮಾಡೋರಿಲ್ಲ ಇಲ್ಲಿ. ಸೊ ಎಲ್ಲಾರು ಬರೀ ಬೋರ್ಡ್ಗೆ ಪಾಠ ಮಾಡ್ದಂಗಿರುತ್ತೆ. ನಾನು ಎಲ್ಲೂ ಯಾರಿಗೂ ಕಾಣಲ್ಲ. ನಾವು 4 ಜನ ಇದೀವಿ. ವಿಡಿಯೋ ನಿಮ್ ವಿಡಿಯೋ ನೋಡಿಲ್ಲ ಅಂದ್ರೆ ನಮ್ಗೆ ಕ್ಲಾಸ್ ಮುಂದಕ್ಕೆ ಹೋಗಲ್ಲ. ಅಲ್ಲ, ಇವಾಗ ಬೇಡ, ಯಾಕೆಂದ್ರೆ ನೀವು ನಿಮ್ಮನ್ನ ಇಲ್ಲಿ ಎಕ್ಸ್ಪೋಸ್ ಮಾಡಕ್ ನಿಮ್ಗೆ ಇಷ್ಟ ಇಲ್ಲ. ನಾನು ಹಾಗೆ ಮುಚ್ಚಿಟ್ಕೊಂಡ್ಬಿಟ್ರೆ ಬೆಟರ್ ಅಲ್ವಾ? ಅವಾಗ ಯಾರು ನೋಡೋ ಹಂಗಿರಲ್ಲ. ಸುಮ್ಮನೆ ಒಂದೇನೋ ಪಾಠ ಬರ್ತಾ ಇದೆ, ಕೇಳ್ತಾ ಇದೀವಿ, ರೆಕಾರ್ಡಿಂಗ್ ಕೇಳ್ದಂಗೆ ಇರುತ್ತಪ್ಪ. ಆನ್ ಮಾಡ್ಕೊಳ್ಳಿ ವಿಡಿಯೋ ಎಲ್ಲಾರನ್ನು. ಜ್ಯೇಷ್ಠ ಆಷಾಢ ಮಾಸಗಳು ಸೇರಿದಾಗ ಗ್ರೀಷ್ಮ ಋತು ಆಗುತ್ತೆ. ಜ್ಯೇಷ್ಠ ಆಷಾಢ ಮಾಸಗಳು ಸೇರಿದಾಗ ಗ್ರೀಷ್ಮ ಋತು ಆಗುತ್ತೆ. ಶ್ರಾವಣ ಭಾದ್ರಪದ ಮಾಸ ಸೇರಿದಾಗ ವರ್ಷ ಋತು ಆಗುತ್ತೆ. ಶ್ರಾವಣ ಭಾದ್ರಪದ ಮಾಸ ಸೇರಿದಾಗ ವರ್ಷ ಋತು ಆಗುತ್ತೆ. ಆಶ್ವಯುಜ ಕಾರ್ತಿಕ ಮಾಸಗಳು ಸೇರಿದಾಗ ಶರದ್ ಋತು ಉಂಟಾಗುತ್ತೆ. ಆಶ್ವಯುಜ ಕಾರ್ತಿಕ ಮಾಸಗಳು ಸೇರಿದಾಗ ಶರದ್ ಋತು ಉಂಟಾಗುತ್ತೆ. ಮಾರ್ಗಶಿರ ಪುಷ್ಯ ಮಾಸಗಳು ಸೇರಿದಾಗ ಹೇಮಂತ ಋತು ಉಂಟಾಗುತ್ತೆ. ಮಾರ್ಗಶಿರ ಪುಷ್ಯ ಮಾಸಗಳು ಸೇರಿದಾಗ ಹೇಮಂತ ಋತು ಉಂಟಾಗುತ್ತೆ. ಮಾಘ ಪಾಲ್ಗುಣ ಮಾಸಗಳು ಸೇರಿದಾಗ ಶಿಶಿರ ಋತು ಉಂಟಾಗುತ್ತೆ. ಮಾಘ ಪಾಲ್ಗುಣ ಮಾಸಗಳು ಸೇರಿದಾಗ ಶಿಶಿರ ಋತು ಉಂಟಾಗುತ್ತೆ.
ಈ ರೀತಿ ಋತುಗಳು ಉಂಟಾಗುತ್ತೆ. ಈಗ ನಾವು ಋತುಗಳ ಫಲಗಳನ್ನು ಕೂಡ ನೋಡ್ತಾ ಹೋಗೋಣ. ವಸಂತ ಋತುವಿನಲ್ಲಿ ಹುಟ್ಟಿದ ಜಾತಕರು ಸುಖ ಸಂತೋಷಗಳನ್ನು ಅನುಭವಿಸುವವರಾಗುತ್ತಾರೆ. ಅಥವಾ ಸುಖ ಭೋಗಗಳನ್ನು ಅನುಭವಿಸುವವರಾಗುತ್ತಾರೆ. ಅದು ಬೆಸ್ಟ್ ಅಲ್ಲ. ಉತ್ತಮ ಗುಣವಂತರು ನೋಡಲು ಸುಂದರರಾಗಿರುತ್ತಾರೆ. ಧನಿಕರಾಗಿರುತ್ತಾರೆ ಮತ್ತು ದಾನಶೀಲರಾಗಿರುತ್ತಾರೆ. ನೆಕ್ಸ್ಟ್ ಗ್ರೀಷ್ಮ ಋತು. ಗ್ರೀಷ್ಮ ಋತುವಿನಲ್ಲಿ ಹುಟ್ಟಿದ ಜಾತಕರು ಇವರೊಂದ್ ರೀತಿ ಆರ್ಕಿಟೆಕ್ಟ್ ಅಂತ ಹೇಳ್ಬೋದು, ವಾಸ್ತು ತಜ್ಞರು ಅಂತ ಕೂಡ ಹೇಳ್ಬಹುದು. ಇವರುಗಳು ಬಾವಿಗಳನ್ನ, ಕೊಳಗಳನ್ನ, ದೇವಾಲಯಗಳನ್ನು ನಿರ್ಮಿಸುವವರಾಗಿರುತ್ತಾರೆ. ವಿದ್ಯಾವಂತರಾಗಿರುತ್ತಾರೆ. ಅನ್ನದಾನ ಮಾಡುವುದರಲ್ಲಿ ಆಸಕ್ತಿ ಹೊಂದಿದವರಾಗಿರುತ್ತಾರೆ. ನೋಡಲು ಕೃಶ ಶರೀರವನ್ನು ಹೊಂದಿರುತ್ತಾರೆ. ತುಂಬಾ ಸಣ್ಣಗಿರ್ತಾರೆ ಇವರು. ನೆಕ್ಸ್ಟ್ ವರ್ಷ ಋತು. ವರ್ಷ ಋತುವಿನಲ್ಲಿ ಜನಿಸಿದಂತಹ ಜಾತಕರು ಮಂತ್ರಿಗಳು, ವರಿಷ್ಠರು ಅಥವಾ ಜಿಲ್ಲಾಧಿಕಾರಿಗಳು ಆಗುವರು. ಕಾಮತ್ ಅವ್ರೆ, ಅರ್ಥ ಆಗ್ತಾ ಇಲ್ವಾ? ಓಕೆ. ಜ್ವರ ಬಂದಂತ ಕಾಣಿಸ್ತಾ ಇದೆ. ಕೃಷಿಕರಾಗಿರುತ್ತಾರೆ. ಒಳ್ಳೆಯ ಜ್ಞಾನವನ್ನು ಹೊಂದಿದವರಾಗಿದ್ದು ಉತ್ತಮ ವಾಗ್ಮಿಗಳಾಗಿರುತ್ತಾರೆ. ನೆಕ್ಸ್ಟ್ ಶರದ್ ಋತು.
ಈ ಶರದೃತುವಿನಲ್ಲಿ ಹುಟ್ಟಿದ ಜಾತಕರು ವ್ಯಾಪಾರ ಮಾಡುವುದರಲ್ಲಿ ಸಿದ್ಧಹಸ್ತರು. ಅದೆಲ್ಲ ಸುಳಿತಿದ್ದೆ. ವ್ಯಾಪಾರ ಅನ್ನೋದು ಇವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಹೇಗ್ ಮಾಡ್ಬೇಕು ಅಂತ. ಇವರು ಮಂತ್ರಿಗಳಾಗಲು ಅರ್ಹರಾಗಿರುತ್ತಾರೆ. ಉತ್ತಮ ಗುಣ ನಡತೆಗಳನ್ನು ಹೊಂದಿದವರಾಗಿರುತ್ತಾರೆ. ಧೈರ್ಯಶಾಲಿಗಳಾಗಿರ್ತಾರೆ. ಸುಂದರ ವದನಾರವಿಂದವನ್ನು ಹೊಂದಿದವರಾಗಿರುತ್ತಾರೆ. ನೆಕ್ಸ್ಟ್ ಹೇಮಂತ ಋತು. ಹೇಮಂತ ಋತುವಿನಲ್ಲಿ ಜನಿಸಿದ ಜಾತಕರು ಧರ್ಮಿಷ್ಠರು, ಸತ್ಯವನ್ನು ಹೇಳುವವರು, ಏನ್ ಗುರುಗಳೇ? ಸತ್ಯವನ್ನು ಹೇಳುವವರು, ಶುದ್ಧ ಚರಿತ್ರೆ ಉಳ್ಳವರು, ಮೃಷ್ಟಾನ್ನ ಭೋಜನವನ್ನು ಸವಿಯುವವರಾಗಿರುತ್ತಾರೆ ಹಾಗೂ ಕೃಷಕಾಯರಾಗಿರುತ್ತಾರೆ. ರಾಮಸ್ವಾಮಿ ಅವ್ರು ಯಾಕೆ ನೀವು ಅನ್ಮ್ಯೂಟ್ ಮಾಡ್ತಾ ಇರ್ತೀರಾ ಅವಾಗ ಅವಾಗ? ಸರ್ ಇಲ್ಲ, ಅದು ಆಟೋಮೆಟಿಕ್ ಆಗಿ ಆಗೋಯ್ತು. ಆಟೋಮೆಟಿಕ್ ಆಗಲ್ಲ, ನೀವೇನೋ ಟಚ್ ನಾನ್ ಮಾಡಿ. ಆಯ್ತು, ಮ್ಯೂಟ್ ಮಾಡ್ಕೊಳ್ಳಿ ಈಗ. ಹಾ ಸರಿ. ಶಿಶಿರ ಋತು. ದೀರ್ಘಾಯುಷ್ಯವಂತರು, ದೃಢ ಶರೀರವನ್ನು ಹೊಂದಿದವರಾಗಿರುತ್ತಾರೆ. ಸುಖಿ ಜೀವನ ನಡೆಸುವವರು. ಮೃಷ್ಟಾನ್ನ ಭೋಜನ ಉಣ್ಣುವವರು. ವಾತರೋಗಿಗಳು.
ದಾನ ಧರ್ಮಗಳಲ್ಲಿ ಆಸಕ್ತಿ ಹೊಂದಿದವರಾಗಿರುತ್ತಾರೆ. ಇದಿಷ್ಟು ಋತು ಫಲಗಳು. ಇನ್ನ ಪಕ್ಷಗಳ ಬಗ್ಗೆ ನೋಡೋದಾದ್ರೆ, ಒಂದು ಮಾಸಕ್ಕೆ 2 ಪಕ್ಷಗಳು ಇರುತ್ತೆ. ಒಂದು ಶುಕ್ಲ ಪಕ್ಷ, ಇನ್ನೊಂದು ಕೃಷ್ಣ ಪಕ್ಷ. ಹೀಗೆ 2 ಪಕ್ಷಗಳು ಇರುತ್ತೆ. ಚಂದ್ರನು ಪಾಡ್ಯಮಿ ತಿಥಿಯಿಂದ ಪೂರ್ಣಿಮಾ ತಿಥಿಯವರೆಗೆ ಸಂಚರಿಸುವ ಕಾಲವನ್ನು ಶುಕ್ಲ ಪಕ್ಷವೆಂತಲೂ, ಮತ್ತು ಪಾಡ್ಯಮಿ ತಿಥಿಯಿಂದ ಅಮಾವಾಸ್ಯೆ ತಿಥಿಯವರೆಗೂ ಇರುವ ಕಾಲವನ್ನು ಕೃಷ್ಣ ಪಕ್ಷ ಎಂತಲೂ ಕರೆಯುತ್ತಾರೆ. ಶುಕ್ಲ ಪಕ್ಷದಲ್ಲಿ ಚಂದ್ರನು ಸೂರ್ಯನ ಹತ್ತಿರದಿಂದ ಹೊರಟು ಪ್ರತಿ 12 ಡಿಗ್ರಿಗಳಿಗೆ ಒಂದು ತಿಥಿಯನ್ನು ಉಂಟು ಮಾಡುತ್ತಾ 180 ಡಿಗ್ರಿಗಳಿಗೆ ತಲುಪಿದಾಗ ಪೂರ್ಣಿಮಾ ತಿಥಿ ಉಂಟಾಗುತ್ತದೆ. ಮತ್ತೆ ಕೃಷ್ಣ ಪಕ್ಷದಲ್ಲಿ ಅದೇ ರೀತಿ 180 ಡಿಗ್ರಿ ಸಂಚರಿಸಿ ಸೂರ್ಯನನ್ನು ಸೇರಿದಾಗ ಅಮಾವಾಸ್ಯೆ ತಿಥಿ ಉಂಟಾಗುತ್ತದೆ. ನೆಕ್ಸ್ಟ್ ಪಕ್ಷಫಲ. ಶುಕ್ಲ ಪಕ್ಷದಲ್ಲಿ ಜನಿಸಿದ ಜಾತಕರು ದೀರ್ಘಾಯುಷ್ಯವಂತರು. ಉತ್ತಮ ಸಂತತಿ ಉಳ್ಳವರು. ಅನೇಕ ಜನರನ್ನು ಪೋಷಿಸುವವರು.
ಕೃಷ್ಣ ಪಕ್ಷದಲ್ಲಿ ಜನಿಸಿದಂತಹ ಜಾತಕರು ಆಲಸಿಗಳು, ಅಶುಚಿಗಳು, ಮತ್ತು ಈರ್ಷ್ಯೆ ಪಡುವವರು ಅನ್ಯರನ್ನು ದೂಷಿಸುವವರು ಧರ್ಮಾಚರಣೆಯನ್ನು ಪಾಲಿಸದವರು ಅಸಭ್ಯವಾಗಿ ಮಾತನಾಡುವವರು ಆಗುವರು. ಇನ್ನು ನೆಕ್ಸ್ಟ್ ಸೌರ ಮಾಸಗಳು. ಸೌರ ಮಾಸಗಳು ಮೇಷ ಸಂಕ್ರಮಣದಿಂದ ವೃಷಭ ಸಂಕ್ರಮಣದ ಪ್ರಾರಂಭದವರೆಗೂ ವೃಷಭ ಸಂಕ್ರಮಣದ ಪ್ರಾರಂಭದವರೆಗೂ ಆಗುವ ಕಾಲಕ್ಕೆ ಸೌರಮಾಸವೆಂದು ಹೆಸರು. ವರ್ಷಕ್ಕೆ ಈ ರೀತಿ 12 ಮಾಸಗಳಿರುತ್ತದೆ. ರವಿಯು ಗುರುಗಳೇ ಸಂಕ್ರಮಣ ಅಂದ್ರೆ ಸರ್ ಸಂಕ್ರಮಣ ಅಂದ್ರೆ ಸಂಕ್ರಮಣ ಅಂದ್ರೆ ಏನ್ ಹೇಳೋದು? ರವಿ ಯಾವ ಮನೆಗೆ ಹೋಗ್ತಾನೆ ಅವಾಗ ಸಂಕ್ರಮಣ ಉಂಟಾಗುತ್ತೆ. ಇದ್ರ ಬಗ್ಗೆ ಇನ್ನೂ ಡೀಟೈಲ್ ನಾನು ನೆಕ್ಸ್ಟ್ ಪಂಚಾಂಗದ ಪಾಠಗಳಿಗೆ ಬರ್ತೀನಲ್ಲ ಅವಾಗ ವಿವರಿಸ್ತೀನಿ. ಸರಿ ಗುರು. ರವಿಯು ಒಂದು ದಿನಕ್ಕೆ 1 ಡಿಗ್ರಿಯ ಪ್ರಕಾರವಾಗಿ ಸಂಚಾರ ಮಾಡುತ್ತಾನೆ. ರವಿಯು ಮೇಷ, ವೃಷಭ, ಕಟಕ, ಸಿಂಹ, ಕನ್ಯಾ ಮಾಸಗಳಲ್ಲಿ
ಕನ್ಯಾ ಮಾಸಗಳಲ್ಲಿ 31 ದಿನವು ತುಲಾ, ಮಕರ, ಕುಂಭ ಮಾಸಗಳಲ್ಲಿ 30 ದಿನವು ತುಲಾ, ಮಕರ ಮತ್ತು ಕುಂಭ ಮಾಸಗಳಲ್ಲಿ 30 ದಿನವು ವೃಶ್ಚಿಕ, ಧನಸ್ಸು ಮಾಸಗಳಲ್ಲಿ 29 ದಿನವು ಒಂದ್ ಸೆಕೆಂಡ್. ಧನಸ್ಸು ಮಾಸಗಳಲ್ಲಿ 29 ದಿನವು, ಮೀನ ಮಾಸದಲ್ಲಿ 32 ದಿನವು ಸಂಚರಿಸುತ್ತಾನೆ. ಇವು 12 ಸೌರಮಾನ ಮಾಸಗಳು. ಗುರುಗಳೇ ಮೀನ ಮಾಸದಲ್ಲಿ 32 ದಿವಸ. ಇವು 12 ಸೌರಮಾನ ಮಾಸಗಳು. ಹಾಗೆ ಸಂಕ್ರಮಣ ಮಾಸಗಳು 12 ಇರುತ್ತೆ. ಮೇಷ, ವೃಷಭ, ನಮ್ಮ ಬಚಕ್ರದಲ್ಲಿ ಏನಿರುತ್ತೆ ಅದೇ ಸೇಮ್ ಇದು ಬರುತ್ತೆ. ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನ. ಹೀಗೆ 12 ಸಂಕ್ರಮಣ ಮಾಸಗಳು ಇರುತ್ತದೆ.
ಇದು ಮೇಷರಾಶಿ ಎಲ್ಲಾ ರಾಶಿಗಳಲ್ಲೂ ರವಿ ಪ್ರವೇಶ ಕಾಲ ಏನಿರುತ್ತೆ ಅದನ್ನ ನಾನು ಚಾರ್ಟ್ ಮೊನ್ನೆದೊಂದು ಚಾರ್ಟ್ ಹಾಕ್ತೀನಿ ಅಂತ ಹೇಳಿದ್ದೆ. ಇದೊಂದು ಚಾರ್ಟ್ ನ PDF ಮಾಡಿ ನಾನು ನಿಮ್ಗೆ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಇವಾಗ ಅದು ಹೇಳ್ತಾ ಅವ್ರು ನೀವು ಬರ್ಕೊಳ್ಳೋದು ಕಷ್ಟ ಆಗುತ್ತೆ, ಹಾಗಾಗಿ ಅದನ್ನ ಇವಾಗ ಸ್ಕಿಪ್ ಮಾಡ್ತೀನಿ ನಾನು. ಮೇಷಾದಿ ರಾಶಿಗಳಲ್ಲಿ ರವಿ ಪ್ರವೇಶ ಕಾಲ ಅದನ್ನ ನಾನು PDF ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಕ್ಲಾಸ್ ಮುಗಿದ್ಮೇಲೆ ಅದು ಶೇರ್ ಮಾಡ್ತೀನಿ, ಇವತ್ತೇ ಮಾಡ್ತೀನಿ. ನೆಕ್ಸ್ಟ್ ಗ್ರಹಗಳು 9. ರವಿ, ಚಂದ್ರ, ಬುಧ, ಗುರು, ಶುಕ್ರ, ಶನಿ, ಹೀಗೆ 7 ಗ್ರಹಗಳು. ಮತ್ತೆ ರಾಹು ಕೇತುಗಳು ಎಂಬ 2 ಛಾಯಾಗ್ರಹಗಳು ಸೇರಿ ಒಟ್ಟು 9 ಗ್ರಹಗಳಾಗುತ್ತದೆ. ಈ ಎಲ್ಲಾ 9 ಗ್ರಹಗಳಿಗೂ 9 ಉಪಗ್ರಹಗಳು ಕೂಡ ಇರುತ್ತೆ. ಆ 9 ಉಪಗ್ರಹಗಳು ಯಾರು ಅಂತ ನೋಡೋದಾದ್ರೆ ಮಾಂದಿ, ಗುರುಗಳು ಯಾವ ಗ್ರಹ ಅಂತ ಹಾಕ್ಸ್ಬಿಟ್ಟು ಅದ್ರ ಮುಂದೆ ಹಾಕ್ಸ್ಬಿಟ್ರೆ ಒಳ್ಳೇದಲ್ಲ, ಉಪಗ್ರಹ. ಇಲ್ಲಮ್ಮ ಬೇಡ ಹೌದಾ? ಬೇಡ. ಮಾಂದಿ, ಯಮಕಂಟಕ, ಯಮಕಂಟಕ, ಅರ್ಧಪ್ರಹಾರ, ಕಾಲ, ಧೂಮ, ವ್ಯತಿಪಾತ, ಇದನ್ನ ಪಾತ ಅಂತ ಕೂಡ ಕರೀತಾರೆ. ವ್ಯತಿಪಾತ, ಇದನ್ನ ಪಾತ ಅಂತ ಕೂಡ ಕರೀತಾರೆ. ಪರಿಧಿ, ಇಂದ್ರಧನಸ್ಸು, ಕೇತು ಅಥವಾ ಉಪಕೇತು, ಹೀಗೆ ಉಪಗ್ರಹಗಳು ಇರುತ್ತೆ. ಇನ್ನ ಗ್ರಹಗಳ ಸ್ವರೂಪ ನೋಡೋದಾದ್ರೆ ಅವುಗಳ ಸ್ವರೂಪ ಮತ್ತೆ ಅವುಗಳ ಒಂದು ಸ್ವಭಾವ ಹೇಗಿರುತ್ತೆ ಅಂತ ನೋಡೋದಾದ್ರೆ ರವಿ, ಅದಿತಿ, ದ್ವಾದಶ ವಿಧವಾದ ರೂಪಗಳನ್ನು ಹೊಂದಿರುವವನು. ಗ್ರಹಗಳಿಗೆ ಅಧಿಪತಿ.
ರಾಜನು. ಗುರುಗಳೇ ದ್ವಾದಶಿ ಆದ್ಮೇಲೇನ್ರಿ? 12 ವಿಧವಾದ ರೂಪಗಳನ್ನ ಹೊಂದಿರ್ತಾನೆ ಅಂತ. ಹಾ ಸರಿ ಸರಿ ಗುರು. ದಿನವನ್ನು ಉಂಟು ಮಾಡುವವನು, ಪ್ರತಾಪಶಾಲಿ, ಚತುರ, ಪಿತ್ತಾಧಿಕ ಸ್ವಭಾವ ಹೊಂದಿರುವವನು. ನೆಕ್ಸ್ಟ್ ಚಂದ್ರ. ಕೃಷ್ಣ ಪ್ರಸಾದ್ ಎಲ್ಲೊಟ್ಟೋಗಿದ್ರಿ ಸ್ವಲ್ಪ ಹೊತ್ತು? ಚಂದ್ರ ನಕ್ಷತ್ರಾಧಿಪತಿ. ನಕ್ಷತ್ರಾಧಿಪತಿ 16 ಕಲೆಯುಳ್ಳವನು. ತಿಥಿಗಳು, ಪಕ್ಷಗಳು, ಮಾಸಗಳು ಚಂದ್ರನಿಂದ ಉಂಟಾಗುತ್ತದೆ. ಮಧುರ ವಾಕ್ ಉಳ್ಳವನು ಅಂದ್ರೆ ತುಂಬಾ ಪೊಲೈಟ್ ಆಗಿ ಮಾತಾಡ್ತಾನೆ, ಒಂಥರ ನೈಸ್ ಆಗಿ ಮಾತಾಡ್ತಾನೆ ಅಂತ ಹೇಳಿ ಅದರ ಅರ್ಥ. ಮೇಧಾವಂತ, ಒಳ್ಳೆಯ ದೃಷ್ಟಿ ಉಳ್ಳವನು. ವಾತ ಶ್ಲೇಷ್ಮ ಸ್ವಭಾವ ಉಳ್ಳವನು. ನೆಕ್ಸ್ಟ್ ಕುಜ. ಕುಜ ಭೂಮಿಪುತ್ರನು. ಉದಾರಶೀಲನು, ಅಸ್ಥಿರ ಚಿತ್ತನು, ಕಠಿಣವಾದ ದೃಷ್ಟಿ ಉಳ್ಳವನು. ಹಲೋ, ಹೇಳಿ.
ಕುಜ ಭೂಮಿಪುತ್ರನು, ಉದಾರಶೀಲನು, ಅಸ್ಥಿರ ಚಿತ್ತನು, ಕಠಿಣವಾದ ದೃಷ್ಟಿ ಉಳ್ಳವನು. ಗುರುಸಿದ್ದಯ್ಯ ಅವರೇ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಗುರುಸಿದ್ದಯ್ಯ ಅವರೇ, ಸಾಮವೇದಕ್ಕೆ ಅಧಿಪತಿ. ಕುಜಗ್ರಹ ಸಾಮವೇದಕ್ಕೆ ಅಧಿಪತಿ. ನೆಕ್ಸ್ಟ್ ಬುಧ. ಬುಧ ಗ್ರಹ ಚಂದ್ರನ ಪುತ್ರನು. ವಾಕ್ ಚಮತ್ಕಾರ ಉಳ್ಳವನು. ಯಾರ ಜಾತಕದಲ್ಲಿ 2ನೇ ಮನೇಲಿ ಬುಧ ಇರ್ತಾನೆ, ಅವ್ರು ಒಳ್ಳೆ ಉತ್ತಮ ವಾಗ್ಮಿಗಳಾಗ್ತಾರೆ, ಒಳ್ಳೆ ಚೆನ್ನಾಗಿ ಮಾತಾಡೋರಾಗಿರ್ತಾರೆ. ಅವರು ಬೇಗ ಬೇರೆಯವ್ರನ್ನ ಅಟ್ರಾಕ್ಟ್ ಮಾಡ್ತಾರೆ ಮಾತಲ್ಲೇನೆ. ಅವ್ರು ಹೇಳಿದ್ ಕೇಳ್ಬೇಕು ಅಂತ ಹೇಳಿ ಅನ್ಸತ್ತೆ, ಆತರ ಮಾತಾಡ್ತಾರೆ ಅವರು ಸ್ವಭಾವತಃ. ವಾಕ್ ಚಮತ್ಕಾರ ಉಳ್ಳವರು. ಹಾಸ್ಯಗಾರರು. ಕ್ರೀಡಾಪಟುಗಳು. ಮೆಲ್ಲನೆ ಮಾತನಾಡುವವನು. ಬಾಂಧವ್ಯ ಉಳ್ಳವನು. ವಾತ, ಪಿತ್ತ, ಕಫ, 3 ತ್ರಿವಿಧ ದೋಷಗಳನ್ನು ಅಲ್ಲಿ ನಾವು ನೋಡ್ಬೋದು. ವಾತ, ಪಿತ್ತ, ಕಫ 3 ನಾವು ಅವರಲ್ಲಿ ಗಮನಿಸಬಹುದು. ಉಳ್ಳವನು. ವಾತ, ಪಿತ್ತ, ಕಫ ಪ್ರಕೃತಿ ಉಳ್ಳವನು. ಹಸಿರು ಬಣ್ಣ ಕಾಂತಿ ಉಳ್ಳವನು. ನೆಕ್ಸ್ಟ್ ಗುರು. 2 ತರಹ ಗುರುಗಳನ್ನ ನಾವು ನೋಡ್ತೀವಿ. ಶುಕ್ರನು ಗುರು ಅಂತ ಹೇಳ್ತೀವಿ, ಗುರುನು ಗುರು ಅಂತ ಹೇಳ್ತೀವಿ. ಗುರು ದೇವತೆಗಳಿಗೆ ಗುರು ಆದ್ರೆ ಶುಕ್ರ ರಾಕ್ಷಸರ ಗುರು ಆಗ್ತಾನೆ. ಹಾಗಾಗಿ ಇಬ್ಬರು ಗುರುಗಳನ್ನ ನಾವು ನೋಡ್ತೀವಿ. ಗುರು ಅಂದ್ರೆ ದೇವಗುರು, ದೇವತೆಗಳಿಗೆ, ವೇದ ಮಂತ್ರಗಳಿಗೆ ಹಾಗೂ ಋಗ್ವೇದಕ್ಕೆ ಅಧಿಪತಿ. ಒಳ್ಳೆಯ ಆಲೋಚನಾ ಶಕ್ತಿ ಉಳ್ಳವನು. ಬಂಗಾರ ವರ್ಣದ ಕಣ್ಣುಗಳುಳ್ಳವನು. ಸೂಕ್ಷ್ಮ ಬುದ್ಧಿ ಉಳ್ಳವನು. ಶ್ಲೇಷ್ಮ ಸ್ವಭಾವ ಉಳ್ಳವನು. ನೆಕ್ಸ್ಟ್ ಶುಕ್ರ.
ಶುಕ್ರ ರಾಕ್ಷಸ ಗುರು. ರುದ್ರನ ತೇಜಸ್ಸಿನಿಂದ ಹುಟ್ಟಿದವನು. ರಸಿಕನು. ಯಜುರ್ವೇದಕ್ಕೆ ಅಧಿಪತಿ. ನೆಕ್ಸ್ಟ್ ಶನಿ. ಸೂರ್ಯಪುತ್ರನು. ಮಂದ ಅಂತ ಹೇಳ್ತಾರೆ ಶನಿಗೆ, ಅಂದ್ರೆ ನಿಧಾನ ಸ್ವಭಾವ ಅಂತ. ಮಂದನು. ಆಯುಷ್ಯಕಾರಕ, ಆಯುರ್ದಾಯಕ್ಕೆ ಕಾರಕ ಅಂತ ಹೇಳಿ. ಕಪ್ಪು ಬಣ್ಣ ಉಳ್ಳವನು. ಕಠಿಣವಾದ ಮತ್ತು ದೃಢವಾದ ಶರೀರ ಉಳ್ಳವನು. ನೆಕ್ಸ್ಟ್ ರಾಹು. ಕಪ್ಪು ಬಣ್ಣ ಉಳ್ಳವನು. ಸ್ವರ್ಗದಲ್ಲಿ ಪ್ರಕಾಶಿಸುವ ಕಟುಕ. ಶನಿಯ ಗುಣಗಳನ್ನು ಹೊಂದಿರುವವನು. ಅದಕ್ಕೆ ಶನಿವತ್ ರಾಹು ಅಂತ ಹೇಳಿ ಹೇಳ್ತೀವಿ ನಾವು ಇದನ್ನ. ಕುಟಿಲ ಸ್ವಭಾವದವನು. ಅಥರ್ವಣ ವೇದಕ್ಕೆ ಅಧಿಪತಿ. ಅಥರ್ವಣ ವೇದ ಅಂದ್ರೆ ಯಂತ್ರ ಮಂತ್ರಗಳು ಇದೆಲ್ಲ ಬರುತ್ತಲ್ಲ, ಅದು ಆ ವೇದಕ್ಕೆ ಸಂಬಂಧಪಟ್ಟ ಹಾಗೆ, ಅದಕ್ಕೆ ಇವನು ಅಧಿಪತಿ. ನೆಕ್ಸ್ಟ್ ಕೇತು. ಕೇತು ಮೋಕ್ಷಕಾರಕನು ಅಂತ ಹೇಳಿ ಹೇಳ್ತಾರೆ. ಚಿತ್ರವರ್ಣ ಉಳ್ಳವನು. ಚಿತ್ರವರ್ಣ ಅಂದ್ರೆ ಅನೇಕ ಬಣ್ಣಗಳಿಂದ ಕೂಡಿದವನು ಅಂತ. ಒಂದೇ ಕಲರ್ ಇರಲ್ಲ, ಎಲ್ಲಾ ಕಲರು ಸೇರಿದಾಗ ಅದು ಕೇತುನ ಪ್ರತಿನಿಧಿಸುತ್ತೆ. ಬಹಳಷ್ಟು ಕಲರ್ಗಳಿರುತ್ತೆ. ಹಾಗೆ ದೈವ ಬಲ ಉಳ್ಳವನು. ದೈವ ಬಲ ಉಳ್ಳವನು. ಯೋಗಾಭ್ಯಾಸ. ಜ್ಞಾನಕಾರಕ. ತೀರ್ಥಯಾತ್ರೆ ಮಾಡುವವನು. ವೈದ್ಯಶಾಸ್ತ್ರ ತಿಳಿದವನು. ನೆಕ್ಸ್ಟ್ ಗ್ರಹ ಲಿಂಗಗಳು. ಗ್ರಹ ಲಿಂಗಗಳು. ರವಿ, ಕುಜ, ಗುರು, ಪುರುಷ ಗ್ರಹಗಳು. ರವಿ, ಕುಜ, ಗುರು, ಪುರುಷ ಗ್ರಹಗಳು. ಚಂದ್ರ, ಶುಕ್ರ, ರಾಹು, ಸ್ತ್ರೀ ಗ್ರಹಗಳು. ಇಲ್ಲ, ಚಂದ್ರ ಶುಕ್ರ
ರಾಹು ಸ್ತ್ರೀ ಗ್ರಹಗಳು. ಶನಿ, ಬುಧ, ಕೇತು ನಪುಂಸಕ ಗ್ರಹಗಳು. ಒಂದು ಗಂಡ ಹೆಂಡತಿ ಸಂಬಂಧ ಹೇಗಿರುತ್ತೆ, ಅವರ ಬೆಡ್ ಕಂಫರ್ಟ್ ಹೇಗಿರುತ್ತೆ ಅನ್ನೋದನ್ನು ನಾವು ಈ ಗ್ರಹಗಳಿಂದ ನೋಡಿ ತಿಳ್ಕೊಳ್ಬಹುದು. ನೆಕ್ಸ್ಟ್ ಗ್ರಹ ಜಾತಿ. ಗುರು ಶುಕ್ರರು ಬ್ರಾಹ್ಮಣ ಜಾತಿಯವರು. ಬ್ರಾಹ್ಮಣರು. ರವಿ ಕುಜ ಕ್ಷತ್ರಿಯರು. ಚಂದ್ರ ಬುಧ ವೈಶ್ಯರು. ಶನಿ ಶೂದ್ರನು. ರಾಹು ಚಂಡಾಲನು. ಕೇತು ಮ್ಲೇಚ್ಛನು. ನೆಕ್ಸ್ಟ್ ಗ್ರಹ ವರ್ಣ. ವರ್ಣ ಅಂದ್ರೆ ಯಾವ ಕಲರ್ ಅಂತ ಹೇಳಿ, ಯಾಕೆಂದ್ರೆ ಜಾತಿಗೂ ನಾವಲ್ಲಿ ವರ್ಣ ಅಂತ ಹೇಳಿ ತಗೊಳ್ತೀವಿ, ಹಾಗಾಗಿ ಇದು ಕನ್ಫ್ಯೂಷನ್ ಬೇಡ. ಅದಕ್ಕೆ ಅಲ್ಲಿ ನಾನು ಜಾತಿ ಅಂತ ಹೇಳಿ ಇಲ್ಲಿ ವರ್ಣ ಅಂತ ಸಪರೇಟ್ ಆಗಿ ಹೇಳ್ತೇವೆ. ರವಿ ಕುಜ. ಸರ್ ಕೆಲವು ಕಡೆ ರಾಹುನ ಮುಸ್ಲಿಮ್ಸ್ ಅಂತಾರೆ, ಕೇತುನ ಕ್ರಿಶ್ಚಿಯನ್ ಅಂತಾರೆ. ಹೌದು ಅದನ್ನ ಸರ್, ತಗೋಬೋದಾ? ಲೆಕ್ಚರು ಅಂತ ಹೇಳೋದು ಅದಕ್ಕೇನೆ. ಅದೇನಾ? ಓಕೆ ಓಕೆ. ಚಂಡಾಲರು ಅಂದ್ರೆ ಸಾಮಾನ್ಯವಾಗಿ ಮುಸ್ಲಿಮ್ಸ್ ಮಾಡೋ ಕೆಲಸ ಅದೇನೆ ಆಗಿರುತ್ತೆ, ಬುಚ್ಚರ್ಸ್ ಅಲ್ವಾ? ಸಾಮಾನ್ಯವಾಗಿ ನೋಡಿ, ಅವ್ರು 90% ಅವರೇ ಇದ್ದಾರೆ. ಈಗ ಬೇರೆ ಬೇರೆಯವ್ರು ಸೇರ್ಕೊಂಡಿದ್ದಾರೆ. ಹಿಂದೆ ಎಲ್ಲ ಮುಸ್ಲಿಮ್ಸ್ ಬಿಟ್ಟೆ ಯಾರು ಬೇರೆಯವರು ಈ ಮಟನ್ ಶಾಪ್ ಅದೆಲ್ಲ ಮಾಡ್ತಾ ಇರ್ಲಿಲ್ಲ ಅಲ್ವಾ? ಇವಾಗ ಬೇರೆಯವರೆಲ್ಲ ಮಾಡ್ತಾರೆ. ರವಿ ಕುಜ ಕೆಂಪು ವರ್ಣದವರು. ಚಂದ್ರ ಶುಕ್ರ ಬಿಳುಪು ವರ್ಣದವರು. ಆಕ್ಚುಲಿ ಶುಕ್ರ ಫುಲ್ ವೈಟ್ ಬರಲ್ಲ, ಒಂಥರ ಲೈಟ್ ಆಗಿ ಎಲ್ಲೋ ಮಿಕ್ಸ್ ತರ ಕಲರ್ ಇರುತ್ತೆ ಆಕ್ಚುಲಿ. ಪಿಂಕ್ ತಗೋಬೋದಾ ಸರ್? ಪಿಂಕ್ ಕಲರ್. ಪಿಂಕ್ ಆದ್ರೆ ರವಿ ಗೊತ್ತಾಗತ್ತದು. ರೆಡ್ ಕಲರ್ಗೆ ಅದು ಪಿಂಕ್ ಆಗುತ್ತೆ. ಪಿಂಕ್ ಆದ್ರೆ ರವಿಗೆ ಸೇರ್ಕೊಳತ್ತೆ. ಇದು ಆಫ್ ವೈಟ್ ಅಂತೀವಲ್ಲ, ಆ ಕಲರ್. ನಾವು ಅದಕ್ಕೆ ವಾಸ್ತು ಬಂದಾಗ ಮನೆ ಪೂರ್ತಿ ಆಫ್ ವೈಟ್ ಹೊಡಿಸಿ ಅಂತ ಹೇಳ್ತೀವಿ. ಯಾಕೆಂದ್ರೆ ಶುಕ್ರ ಆಕ್ಟಿವೇಟ್ ಆಗ್ತಾನೆ ಅವಾಗ. ಬುಧ ಎಲೆ ಹಸಿರು ಬಣ್ಣ. ಗುರು ಹಳದಿ ಬಣ್ಣ. ಶನಿ ನೀಲವರ್ಣ. ರಾಹು ಧೂಮ್ರವರ್ಣ, ಅಂದ್ರೆ ಹೊಗೆಯ ಒಂದು ಕಲರ್. ಹೊಗೆ ಹೇಗಿರುತ್ತೆ, ಒಂಥರ ಗ್ರೇಯಿಶ್ ಕಲರು, ಆ ರೀತಿ ಕಲರ್ ಬರುತ್ತೆ ಅಂತ. ಕೇತು ಚಿತ್ರವರ್ಣ ಅಂದ್ರೆ ಆಗ್ಲೇ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ, ಅದು ಎಲ್ಲಾ ಕಲರು ಇದ್ದಾಗ ಏನ್ ಬರುತ್ತೆ ಆ ತರ ಕಲರ್. ಶನಿಗೆ ಬ್ಲಾಕ್ ಆಗುತ್ತೆ ಅಮ್ಮ, ಶನಿಗೆ ಶನಿಗೆ ಬ್ಲಾಕ್ ಇಲ್ಲ, ಅದಕ್ಕೆ ನೀಲಿ ಬಣ್ಣನೇ.
ರಾಹುಗೆ ಸ್ವಲ್ಪ ಬ್ಲಾಕ್ ಬರುತ್ತೆ, ಶನಿ ಕೆಲವು ಕಡೆ ಬ್ಲಾಕ್ ಕೊಡ್ತೀವಿ ನಾವು. ಶುಕ್ರ ಹೇಳಿಲ್ಲ ಗುರುಗಳೇ, ಶುಕ್ರ ಹೇಳಿಲ್ಲ ನೀವು. ಸರ್ ಶುಕ್ರ ಫಸ್ಟೇ ಹೇಳದ್ನಲ್ಲ ಸರ್, ಚಂದ್ರ ಮತ್ತೆ ಶುಕ್ರ ಬಿಳಿ ವರ್ಣ ಅಂತ, ಶ್ವೇತವರ್ಣ. ನೀವು ಬರ್ಕೊಳ್ಳೋ ಕನ್ಫ್ಯೂಸ್ ಮಾಡ್ಕೊಂಡ್ರಿ ಅನ್ಸುತ್ತೆ, ಕೇಳಿಸ್ಕೊಳ್ಳಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಇನ್ನು ಗ್ರಹಗಳ ಗುಣಗಳು. ಗ್ರಹಗಳ ಗುಣಗಳು: ಬುಧ ಗುರು ಸತ್ವಗುಣವುಳ್ಳ ಗ್ರಹಗಳಾಗಿದ್ದು ಶುಭ ಫಲಗಳನ್ನು ಕೊಡುವವರಾಗಿರುತ್ತಾರೆ. ಈ ಬುಧನ್ನ ತಗೊಳ್ಬೇಕಾದ್ರೆ ಸ್ವಲ್ಪ ನಾವು ಯೋಚನೆ ಮಾಡಿ ತಗೊಳ್ಬೇಕು ಜಾತಕಗಳಲ್ಲಿ. ಯಾಕೆ ಅಂದ್ರೆ ಬುಧ ಯಾರ ಜೊತೆ ಇದ್ದಾನೆ ಅನ್ನೋದು ಇಂಪಾರ್ಟೆಂಟು. ಮತ್ತೆ ಎಲ್ಲಿದ್ದಾನೆ, ಅವನ ಯಾವ ಸ್ಥಿತಿನಲ್ಲಿದ್ದಾನೆ ಅಂತ ನೋಡಿ ನಾವು ಪ್ರಿಡಿಕ್ಟ್ ಮಾಡ್ಬೇಕಾಗತ್ತೆ. ಪ್ರಿಡಿಕ್ಷನ್ ಟೈಮಲ್ಲಿ ನಾನು ಅದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ರವಿ, ಚಂದ್ರ, ಶುಕ್ರ ರಜೋಗುಣ ಉಳ್ಳಂತಹ ಗ್ರಹಗಳಾಗಿದ್ದು ಈ ಗ್ರಹಗಳು ಶುಭ ಫಲಗಳನ್ನು ಕೊಡುತ್ತಾರೆ. ಶುಭ ಫಲಗಳನ್ನು, ಶುಭ ಮತ್ತೆ ಅಶುಭ ಫಲಗಳಾಗತ್ತೆ. ಆಕ್ಚುಲಿ ಅದು ಶುಭ ಅಂದ್ರೆ ಮತ್ತೆ ಎರಡೆರಡು ಶುಭ ಬಂತು ಅನ್ಕೊಂಡ್ಬಿಡ್ಬೇಡಿ. ಕುಜ, ಶನಿ, ರಾಹು, ಕೇತುಗಳು ತಮೋಗುಣವುಳ್ಳ ಗ್ರಹಗಳಾಗಿದ್ದು ಕೆಟ್ಟ ಫಲಗಳನ್ನು ಕೊಡುತ್ತಾರೆ. ಹಾಗೆ ಅಂತ ಎಲ್ಲಾ ಗ್ರಹನೂ ಕೆಟ್ಟದ್ದು ಇಲ್ಲ, ಒಳ್ಳೇದು ಇಲ್ಲ. ಎಲ್ಲರೂ ಕೆಟ್ಟ ಇದನ್ನು ಕೊಡ್ತಾರೆ, ಒಳ್ಳೇದನ್ನು ಕೊಡ್ತಾರೆ. ಅದು ನಾವು ಜಾತಕ ನೋಡಿ ನಿರ್ಧಾರ ಮಾಡ್ಬೇಕಾಗತ್ತೆ. ಶ್ರೀನಿವಾಸ್ ಮೂರ್ತಿ ಮ್ಯೂಟ್ ಮಾಡ್ಕೊಳ್ಳಿಪ್ಪ. ಗ್ರಹಗಳ ಸಂಚಾರ ಮತ್ತು ಗ್ರಹ ಬಲ ಇದು ಇವತ್ತೊಂದು ಸ್ವಲ್ಪ ಮಾಡ್ತೀನಿ. ನಾಳೆ ಇದನ್ನ ಕಂಟಿನ್ಯೂ ಮಾಡೋಣ. ನಾಳೆ ಅಲ್ಲ, ಸಾರಿ, ಬುಧವಾರ ದಿವಸ ಇದನ್ನ ಕಂಟಿನ್ಯೂ ಮಾಡೋಣ. ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಬಲ. ನಾವು ಸಾಕಷ್ಟು ವಿಚಾರಗಳನ್ನ ಜ್ಯೋತಿಷ್ಯದ ಬಗ್ಗೆ ತಿಳ್ಕೊಳ್ತಾ ಹೋಗಿದ್ದೀವಿ. ಕರ್ಮ ಸಿದ್ಧಾಂತ, ಜ್ಯೋತಿಷ್ಯ ಅಂದ್ರೆ ಏನೋ ಅನ್ನೋ ಒಂದು ಪರಿಚಯ, ಸ್ವಲ್ಪ ಮಟ್ಟಿಗೆ ಖಗೋಳಶಾಸ್ತ್ರದಲ್ಲಿ ಪ್ರಯಾಣ ಮಾಡಿದ್ವಿ. ಪೂರ್ಣ ಪ್ರಮಾಣದಲ್ಲಿ ಮಾಡ್ಲಿಲ್ಲ, ಯಾಕೆಂದ್ರೆ ಅದ್ ನೆಸೆಸಿಟಿ ಇಲ್ಲ ಅಂತ ಹೇಳಿ. ಹೀಗೆ ಸುಮಾರು ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಹೋಗಿದ್ದೀವಿ. ಹಾಗೆ ಗ್ರಹಗಳೆಲ್ಲ ಸೂರ್ಯನ ಸುತ್ತ ಸಂಚರಿಸುತ್ತೆ.
ಮುಂದೆ ನಾವು ರಾಶಿಗಳು ಅಂದ್ರೇನು, ನಕ್ಷತ್ರಗಳು ಅಂದ್ರೇನು, ಪಾದಗಳು ಅಂದ್ರೇನು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಪ್ರಯಾಣ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಪ್ರಿಡಿಕ್ಷನ್ ಹೋಗ್ತೀವಿ. ಸೊ ಗ್ರಹಗಳ ಪರಿಚಯ ಮುಗಿದಿರತ್ತೆ, ನಕ್ಷತ್ರಗಳ ಪರಿಚಯ ಮುಗಿದಿರತ್ತೆ, ರಾಶಿಗಳಂದ್ರೇನು, ಗ್ರಹಗಳು ಎಲ್ಲೆಲ್ಲಿ ಇರ್ತಾರೆ, ಏನು ಅದ್ರದ್ದು ಫಲಗಳೇನು, ಅದರ ಕಾರಕತ್ವಗಳೇನು, ಹಾಗೆ ರಾಶಿ ಕಾರಕತ್ವಗಳೇನು ಎಲ್ಲ ತಿಳಿಸ್ಕೊಂಡ್ಮೇಲೆ ನಾವು ನೆಕ್ಸ್ಟ್ ಪ್ರಿಡಿಕ್ಷನ್ಸ್ ಹೋಗ್ತೀವಿ. ಇನ್ನೊಂದು ವಾರ 10 ದಿವಸದೊಳಗಡೆ ನಾವು ಪ್ರಿಡಿಕ್ಷನ್ ಲೆವೆಲ್ಗೆ ಜಂಪ್ ಮಾಡಬಹುದು. ಹಾಗೇನೆ ಒಂದು ಗ್ರಹ ಯಾವ ರಾಶಿನಲ್ಲಿದೆ, ಯಾವ ನಕ್ಷತ್ರದ ಮೇಲೆ ಚಲಿಸ್ತಾ ಇದೆ, ಯಾವ ಪಾದದ ಮೇಲಿದೆ ಅನ್ನ ತಿಳ್ಕೊಳ್ಳೋದು ಕೂಡ ಖಗೋಳಶಾಸ್ತ್ರದ ಒಂದು ಭಾಗನೇ ಆಗಿದೆ. ಸೊ ಅಲ್ಲಿ ಕೆಲವೆಲ್ಲ ಬರುತ್ತೆ ಖಗೋಳಶಾಸ್ತ್ರದಲ್ಲಿ. ಹಾಗೆ ಹಿಂದಿನ ಕಾಲದಲ್ಲಿ ಸಮಯನ ತಿಳ್ಕೊಳ್ಬೇಕಾದ್ರೆ ಸೂರ್ಯನ ಒಂದು ಚಲನೆನ ಅನುಸರಿಸಿ ಸಮಯ ಅಂತ ತಿಳ್ಕೊಳ್ತಾ ಇದ್ರು. ಇವಾಗಿರೋ ಹಾಗೆ ಆಗ ಗಡಿಯಾರಗಳೆಲ್ಲ ಇರ್ಲಿಲ್ಲ. ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಇಲ್ಲದೆ ಇರೋ ಕಾಲ ಆಗಿತ್ತು. ಸೂರ್ಯ ಯಾವ ದಿಕ್ಕಲ್ಲಿ ಚಲನೆ ಮಾಡ್ತಾನೆ, ಎಷ್ಟು ಪ್ರಯಾಣ ಮಾಡಿದಾನೆ, ಎಲ್ಲಿಗೆ ಬಂದಿದೆ, ಒಂದು ಕಂಬನ ನೆಟ್ಬಿಟ್ಟು ಆ ಸೂರ್ಯ ಚಲನೆಗೆ ಅನುಸಾರವಾಗಿ ಅದೆಷ್ಟು ಡಿಸ್ಟೆನ್ಸ್ ಸೂರ್ಯ ಚಲಿಸಿದಾನೆ ಅನ್ನೋದ್ರ ಮೇಲೆ ಟೈಮ್ನ ನಿರ್ಧಾರ ಮಾಡ್ತಾ ಇದ್ವು. ಹಾಗೆ ಜಾತಕನ ರಚನೆ ಮಾಡ್ಬೇಕಾದ್ರೆ ಗ್ರಹಗಣಿತನ ಉಪಯೋಗಿಸಿ ಗ್ರಹಗಳ ಒಂದು ಚಲನೆನ ದಾಖಲೆ ಮಾಡ್ತಾ ಇದ್ರು. ನಮ್ಗೆ ಅದರ ಅವಶ್ಯಕತೆ ಇಲ್ಲ. ನಮ್ಗೆ ಯಾಕಂದ್ರೆ ಎಲ್ಲ ಈಗ ಕೈಯಲ್ಲಿ ಇರೋ ಒಂದು ಮೊಬೈಲ್ ಅಲ್ಲೇ ಎಲ್ಲ ಸಿಕ್ಬಿಡ್ತಾ ಇದೆ. ಹಾಗಾಗಿ ನಾವು ಗ್ರಹಗಣಿತ ಅದಕ್ಕೆಲ್ಲ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಲ್ಲಿ ಏನಾಗತ್ತೆ, ಗ್ರಹ ಗಣಿತಕ್ಕೆ ಹೋದಾಗ ಎಷ್ಟೋ ಜನಕ್ಕೆ ಈಗ ಗಣಿತ ಅನ್ನೋದು ಮರ್ತೇ ಹೋಗಿರುತ್ತೆ. ತಿರ್ಗಾ ಅದೆಲ್ಲ ಮೊದಲಿಂದ ಮತ್ತೆ ಪಾಠ ಮಾಡ್ಕೊಂಡ್ ಬರ್ಬೇಕಾಗತ್ತೆ. ನಮ್ಗೆ ಈಸಿಯಾಗಿ ರೆಡಿ ರೆಕನರಿ ನಮ್ ಕೈಗೆ ಸಿಗ್ತಾ ಇರೋದ್ರಿಂದ, ರೆಡಿಯಾಗಿ ಆ್ಯಪ್ಗಳು ಸಿಗ್ತಾ ಇರೋದ್ರಿಂದ ಯಾವುದೇ ತೊಂದರೆ ಇಲ್ದಿರ ನಾವು ಅಲ್ಲಿ ನೋಡ್ಕೊಳ್ಬಹುದು. ಸೊ ಇದ್ರ ಮುಂದಿನ ಭಾಗನ ನಾವು ಮಂಗಳವಾರದ ದಿವಸ ತಿಳ್ಕೊಳ್ತಾ ಹೋಗೋಣ. ಗ್ರಹಗಳು, ನಕ್ಷತ್ರಗಳು, ಪಾದಗಳು ಏನಿದೆ ಅನ್ನೋದನ್ನ ನಾವು ನೆಕ್ಸ್ಟ್ ಅಭ್ಯಾಸ ಮಾಡಕ್ಕೆ ಹೋಗೋಣ. ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗ್ತೀವಿ ನಾವು. ಸೊ ಇವತ್ತಿಗೆ ಈ ಪಾಠನ ಮುಗಿಸ್ತಿದ್ದೀನಿ. ಬುಧವಾರ ನಾವು ಮೀಟ್ ಮಾಡೋಣ. ಯಾರಾದ್ರೂ ಏನಾದ್ರು ಮಾತಾಡೋದಿದ್ರೆ ಒಂದು 5 minutes ಮಾತಾಡಬಹುದು. ನಮಸ್ತೆ. ಹೇಳಿ ರಾಮಸ್ವಾಮಿ. ಸಾಮವೇದ, ಋಗ್ವೇದ, ಯಜುರ್ವೇದ, ಅಥರ್ವಣ ವೇದದಲ್ಲಿ ಅಥರ್ವಣ ವೇದದಲ್ಲಿ ದೇವತಾ ಕಾರ್ಯಗಳು ಅಂತ ಹೇಳಿದ್ರಿ. ಈ ಮತ್ತೆ 3 ವೇದಗಳಲ್ಲಿ ಯಾವ ಇದಿದೆ ಅಂತ ಗೊತ್ತಾಗ್ತಾ ಇಲ್ಲ. ಅಥರ್ವಣ ವೇದದಲ್ಲಿ ದೇವತಾ ಕಾರ್ಯಗಳು ಅಂತ ಯಾರು ಹೇಳಿದ್ದು ನಿಮ್ಗೆ? ನಾನೇ ಮಿಸ್ ಮಾಡ್ಕೊಂಡ್ಬಿಟ್ರೆ, ಸಾರಿ. ಹೇಳಿ. ಪಾಠ ಕೇಳಿಸ್ಕೊಬೇಕಲ್ವಾ? ವಿಡಿಯೋ ಒಂದ್ಸತಿ ಮತ್ತೆ ಕೇಳಿಸ್ಕೊಳ್ಳಿ, ಬರುತ್ತಲ್ಲ, ಆಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಫುಲ್ ಈಗ ಎಲ್ಲಾ ವಿಡಿಯೋನು 2 ಸತಿ ಕೇಳಿ, ಅವಾಗ ನಿಮ್ಗೆ ಏನ್ ಪಾಠ ಆಗಿದೆ ಅನ್ನೋದು ಆಯ್ತಾ? ಆಮೇಲಿಂದ ನೀವು ಕ್ವಶನ್ ಮಾಡಿ. ಅವಾಗ ನಿಮ್ಗೆ ಏನ್ ಅರ್ಥ ಆಗಿಲ್ಲ ಅನ್ನೋದು ನಾನು ಎಕ್ಸ್ಪ್ಲೈನ್ ಮಾಡಕ್ ಸರಿ ಹೋಗುತ್ತೆ. ಅಲ್ಲ, ಋಗ್ವೇದ ಅಂದ್ರೆ ಏನು ಅಂತ ತಿಳ್ಕೊಂಡಿಲ್ಲ ನಾನು. ನೀವು ಪಾಠ ಕೇಳಿಸ್ಕೊಳ್ಳಿ. ನಾವು ಇಲ್ಲಿ ವೇದಗಳು ಏನಿದೆ ಅಂತ ಹೇಳ್ತೀವಿ, ಅದ್ರದ್ದು ಎಲಾಬ್ರೇಟ್ ಮಾಡಿ ನಿಮ್ಗೆ ಒಂದೊಂದನ್ನು ಕ್ಲೀನ್ ಆಗಿ ಹೇಳ್ತಾ ಹೋಗಕ್ಕಾಗಲ್ಲ. ಯಾಕೆಂದ್ರೆ ಅವಾಗ ನಾನು 10 ವರ್ಷ ಪಾಠ ಮಾಡ್ಬೇಕಾಗತ್ತೆ. ನಿಮ್ಗೆ ವೇದಗಳ ಬಗ್ಗೆನೇ ಪಾಠ ಮಾಡ್ತಾ ಕೂತ್ಕೊಬೇಕಾಗತ್ತೆ. ಇದು ಅಸ್ಟ್ರಾಲಜಿ ಕ್ಲಾಸ್. ಇಲ್ಲಿ ನಮ್ಗೆ ಅದು ಅವಶ್ಯಕತೆ ಇಲ್ಲ. ಇಲ್ಲಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ತಿಳಿಸ್ತೀವಿ ರಾಮಸ್ವಾಮಿ. ಸರಿ ಗುರುಗಳೇ, ಏನು ಗೊತ್ತಿರ್ಲಿಲ್ಲ, ಅದಕ್ಕೋಸ್ಕರ ಕೇಳಿದೆ ಅಷ್ಟೇ. ಅಲ್ಲ, ಇಲ್ಲಿ ಕೇಳಿದ್ ಒಳ್ಳೇದಾಯ್ತು. ನೀವು ಕೇಳಿದ್ ತಪ್ಪಲ್ಲ.
ಇಲ್ಲೇನಾಗತ್ತೆ ನಮ್ಗೆ ಜ್ಯೋತಿಷ್ಯಕ್ಕೆ ಋಗ್ವೇದ ಅಂದ್ರೇನು, ಯಜುರ್ವೇದ ಅಂದ್ರೇನು, ಸಾಮವೇದ ಅಂದ್ರೇನು, ಅಥರ್ವಣ ವೇದ ಅಂದ್ರೇನು ಅಂತೇಳಿ ಅದರ ವಿವರಣೆ ನಮಗ್ ಬೇಕಿಲ್ಲ. ಇಲ್ಲಿ ಯಾವ್ಯಾವ್ದ್ರಲ್ಲಿ ಏನೇನು ಅಡಕವಾಗಿದೆ, ಏನೇನು ನಮ್ಗೆ ಉಪಯೋಗಕ್ಕೆ ಬರ್ತಾ ಇದೆ ಅಂತ ನಾವು ತಗೊಳ್ತೀವಿ ಇಲ್ಲಿ ಅಲ್ವಾ. ಹಾಗಾಗಿ ನಮ್ಗೆ ಸರಿ ಗುರು ಋಗ್ವೇದದಲ್ಲಿ ಏನಿದೆ ಅಂತ ಹೇಳಿ ನೀವು ಯಾವ್ದಾದ್ರು ಗ್ರಂಥಗಳನ್ನ ಓದಿ ತಿಳ್ಕೊಳ್ಬಹುದು. ಋಗ್ವೇದಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಂಥಗಳು ಸಿಗತ್ತೆ, ಎಲ್ಲ 4 ವೇದಗಳು ಗ್ರಂಥಗಳು ಸಿಗತ್ತೆ. ಅದ್ ತಗೊಂಡು ನೀವು ಸ್ಟಡಿ ಮಾಡ್ಬೇಕು, ಅವಾಗ ನಿಮ್ಗೆ ವೇದಗಳ ಒಂದು ಜ್ಞಾನ ಸಿಗತ್ತೆ. ಆಯ್ತಾ? ಸೊ ಹಾಗೆ ಮಾಡಬಹುದು. ಓಕೆನಾ? ಸರಿ ಗುರುಗಳೇ. ಓಕೆ ಆಯ್ತು, ಸರ್, ಓಕೆ. ಥ್ಯಾಂಕ್ ಯು. ನಮಸ್ಕಾರ. ಬೇರೆ ಯಾರಾದ್ರೂ ಏನಾದ್ರು ಕೇಳೋದಿತ್ತಾ? ನಮಸ್ತೆ ಗುರುಜಿ. ನಮಸ್ತೆ ಸರ್, ಹೇಳಿ. ಈ ಸತ್ವಗುಣ, ರಜೋಗುಣ, ತಮೋಗುಣದ ಸ್ವಲ್ಪ ಒಂದು ಡೀಟೇಲ್ ಆಗಿ ಒಂದ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ? ಸರಿ, ಅದು ಬುಧವಾರ ಪಾಠ ಮಾಡುವಾಗ ನೀವು ಅದು ಜ್ಞಾಪಿಸಿ. ಹಾ ಅಲ್ಲಿ ಮತ್ತೆ ಅದು ಸ್ವಲ್ಪ ಟೈಮ್ ತಗೊಳತ್ತೆ, ಒಂದು 20 ನಿಮಿಷದ ಪಾಠ ಆಗುತ್ತೆ ನಿಮ್ಗೆ. ಹಾ ಸರಿ. ಗುಣಗಳ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹಾ ಸರಿ. ಬುಧವಾರ ದಿವಸ ನನಗೆ ಶುರುವಾದಾಗ ಜ್ಞಾಪಿಸಿ, ಹಾ ಅದ್ರ ಬಗ್ಗೆ ನಾನು ಮುಗಿಸ್ಬಿಟ್ಟು ಆಮೇಲೆ ಮುಂದಿನ ಸಬ್ಜೆಕ್ಟ್ ನಾನು ತಗೊಳ್ತೀನಿ. ಸರಿ. ಓಕೆನಾ? ಓಕೆ. ಯಾಕೆಂದ್ರೆ ಈ ಗುಣಗಳ ಬಗ್ಗೆ ಹೇಳ್ಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳತ್ತದು. ಸರಿ ಆಯ್ತು. ಸುಮ್ನೆ 2 ವರ್ಡ್ ಅಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸರಿ ಸರಿ. ಆದ್ರಿಂದ ಓಕೆ. ಓಕೆ. ಬೇರೆ ಇನ್ಯಾರಾದ್ರೂ ಏನಾದ್ರು ಕೇಳೋದಿದ್ಯಾ? ಬಹುಶಃ ಯಾರ್ದು ಏನು ಇಲ್ಲ ಅನ್ಸುತ್ತೆ ಕ್ವಶನ್ಸ್. ಸೊ ಇಲ್ಲಿಗೆ ಇವತ್ತಿಂದ ಮುಗಿಸ್ತೀನಿ. ಮಂಜುನಾಥ್, ಸಂತೋಷ್ ಅವ್ರೆ, ಯಾವತ್ತೂ ನೀವು ಜ್ಞಾಪಿಸಿ ನನಗೆ ದಯವಿಟ್ಟು. ಓಕೆ ಗುರು. ನಾನು ಹೇಳ್ತೀನಿ ನಿಮಗೆ. ಓಕೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಗುರುಗಳೇ.